ಚನ್ನಪಟ್ಟಣದಲ್ಲಿ ಭೂಸ್ವಾಧೀನವನ್ನ ರದ್ದು ಮಾಡಲಾಗಿದೆ. ಇಲ್ಲಿನ ಹೋರಾಟ ಇದೆಯಲ್ಲ, ಈ ಹೋರಾಟ ಈಗ ಆಂಧ್ರಕ್ಕೆ ಲಾಭ ಮಾಡಿಕೊಡುವಂತ ಸಾಧ್ಯತೆ ಇದೆ. ಏರೋಸ್ಪೇಸ್ ಉದ್ಯಮವನ್ನ ಸೆಳೆಯೋದಕ್ಕೆ ಈಗ ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆ. ಆಂಧ್ರದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ಈಗ ಟ್ವೀಟ್ ಮಾಡಿದ್ದಾರೆ. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳಿಗೆ ಈ ಸುದ್ದಿ ಕೇಳಿ ಬೇಸರವಾಗಿದೆ. ನಿಮಗಾಗಿ ಉತ್ತಮ ಉಪಾಯ ನನ್ನ ಬಳಿ ಇದೆ ಅಂತ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಇಲ್ಲಿನ ಹೋರಾಟ ಅಲ್ಲಿ ಅವ್ರಿಗೆ ಲಾಭ ಆಗ್ತಾ ಇದೆಯಾ ಅನ್ನುವಂತ ವಿಚಾರ ಇಲ್ಲಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾರಾ ಲೋಕೇಶ್. ನೀವ್ಯಾಕೆ ಆಂಧ್ರ ಪ್ರದೇಶದ ಕಡೆ ಗಮನ ಕೊಡಬಾರದು, ಏರೋಸ್ಪೇಸ್ ಅನ್ನ ಆಂಧ್ರದಲ್ಲಿ ಯಾಕೆ ಮಾಡಬಾರದು, ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿವೆ, ಜಾಗ ಇದೆ, ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂತಹ ಜಾಗ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿರೋದು. ದೇವನಹಳ್ಳಿ ಬಳಿಯ ಭೂಸ್ವಾಧೀನವನ್ನ ರದ್ದು ಮಾಡಿದ ಸರ್ಕಾರ, ಅದರ ಬೆನ್ನಲ್ಲೇ ಈಗ ಭೂಸ್ವಾಧೀನ ವಿಚಾರ ಏನಿದೆ ಅದನ್ನ ಕೈ ಬಿಟ್ಟಿದೆ ಸರ್ಕಾರ. ಜೊತೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಹೋರಾಟದಿಂದ ಲಾಭ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಅದು ಆಂಧ್ರಕ್ಕ ಅನ್ನುವಂತ ಪ್ರಶ್ನೆ ಒಂದು ಕಾಡ್ತಾ ಇರೋದು. ಆಂಧ್ರದಿಂದ ಒಂದು ಆಫರ್ ಕೊಟ್ಟಿದ್ದಾರೆ, ಓಪನ್ ಆಫರ್. ನಮ್ಮಲ್ಲಿ 8,000 ಎಕರೆ ಜಮೀನಿದೆ, ಬೆಂಗಳೂರಿಗೆ ವೆರಿ ಕ್ಲೋಸ್ ಬೈ, ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂತ ವಿಚಾರವನ್ನ ಈಗ ಒಂದು ಟ್ವೀಟ್ ಮಾಡಿರೋದು. ಅಂದ್ರೆ ಓಪನ್ ಆಫರ್ ಅನ್ನ ಕೊಟ್ಟು ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿದೆ, ಅಲ್ಲಿ ಯಾಕೆ ಮಾಡಬೇಕು, ಬದಲಾಗಿ ಇಲ್ಲಿ ಮಾಡಬಹುದಲ್ವಾ ಅನ್ನುವಂತ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿರೋದು. ಏರೋಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯಮವನ್ನ ಸೆಳೆಯೋದಕ್ಕೆ ಆಂಧ್ರ ಸರ್ಕಾರ, ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಉದ್ಭವ ಆಗೋದಕ್ಕೂ ಕಾರಣ ಇದೆ. ಅಂಥದ್ದೊಂದು ಟ್ವೀಟ್ ಅನ್ನ ಈಗ ನಾರಾ ಲೋಕೇಶ್ ಮಾಡಿದ್ದಾರೆ. ಆಂಧ್ರದಿಂದ ಓಪನ್ ಆಫರ್ ಕೊಡಲಾಗಿದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಂದಷ್ಟು 8 ಎಕರೆ ವಿಪುಲವಾದಂತಹ ಅವಕಾಶ ಇದೆ, ಜಾಗ ಇದೆ, ಎಲ್ಲವೂ ಇದೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆಫರ್ ಅನ್ನ ಕೊಟ್ಟಿರೋದು. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನವನ್ನ ರದ್ದು ಮಾಡಲಾಗಿದೆ. ಇಲ್ಲಿನ ಹೋರಾಟ ಇದೆಯಲ್ಲ, ಈ ಹೋರಾಟ ಈಗ ಆಂಧ್ರಕ್ಕೆ ಲಾಭ ಮಾಡಿಕೊಡುವಂತ ಸಾಧ್ಯತೆ ಇದೆ. ಏರೋಸ್ಪೇಸ್ ಉದ್ಯಮವನ್ನ ಸೆಳೆಯೋದಕ್ಕೆ ಈಗ ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆ. ಆಂಧ್ರದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ಈಗ ಟ್ವೀಟ್ ಮಾಡಿದ್ದಾರೆ. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳಿಗೆ ಈ ಸುದ್ದಿ ಕೇಳಿ ಬೇಸರವಾಗಿದೆ. ನಿಮಗಾಗಿ ಉತ್ತಮ ಉಪಾಯ ನನ್ನ ಬಳಿ ಇದೆ ಅಂತ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಇಲ್ಲಿನ ಹೋರಾಟ ಅಲ್ಲಿ ಅವ್ರಿಗೆ ಲಾಭ ಆಗ್ತಾ ಇದೆಯಾ ಅನ್ನುವಂತ ವಿಚಾರ ಇಲ್ಲಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾರಾ ಲೋಕೇಶ್. ನೀವ್ಯಾಕೆ ಆಂಧ್ರ ಪ್ರದೇಶದ ಕಡೆ ಗಮನ ಕೊಡಬಾರದು, ಏರೋಸ್ಪೇಸ್ ಅನ್ನ ಆಂಧ್ರದಲ್ಲಿ ಯಾಕೆ ಮಾಡಬಾರದು, ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿವೆ, ಜಾಗ ಇದೆ, ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂತಹ ಜಾಗ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿರೋದು. ದೇವನಹಳ್ಳಿ ಬಳಿಯ ಭೂಸ್ವಾಧೀನವನ್ನ ರದ್ದು ಮಾಡಿದ ಸರ್ಕಾರ, ಅದರ ಬೆನ್ನಲ್ಲೇ ಈಗ ಭೂಸ್ವಾಧೀನ ವಿಚಾರ ಏನಿದೆ ಅದನ್ನ ಕೈ ಬಿಟ್ಟಿದೆ ಸರ್ಕಾರ. ಜೊತೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಹೋರಾಟದಿಂದ ಲಾಭ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಅದು ಆಂಧ್ರಕ್ಕ ಅನ್ನುವಂತ ಪ್ರಶ್ನೆ ಒಂದು ಕಾಡ್ತಾ ಇರೋದು. ಆಂಧ್ರದಿಂದ ಒಂದು ಆಫರ್ ಕೊಟ್ಟಿದ್ದಾರೆ, ಓಪನ್ ಆಫರ್. ನಮ್ಮಲ್ಲಿ 8,000 ಎಕರೆ ಜಮೀನಿದೆ, ಬೆಂಗಳೂರಿಗೆ ವೆರಿ ಕ್ಲೋಸ್ ಬೈ, ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂತ ವಿಚಾರವನ್ನ ಈಗ ಒಂದು ಟ್ವೀಟ್ ಮಾಡಿರೋದು. ಅಂದ್ರೆ ಓಪನ್ ಆಫರ್ ಅನ್ನ ಕೊಟ್ಟು ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿದೆ, ಅಲ್ಲಿ ಯಾಕೆ ಮಾಡಬೇಕು, ಬದಲಾಗಿ ಇಲ್ಲಿ ಮಾಡಬಹುದಲ್ವಾ ಅನ್ನುವಂತ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿರೋದು. ಏರೋಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯಮವನ್ನ ಸೆಳೆಯೋದಕ್ಕೆ ಆಂಧ್ರ ಸರ್ಕಾರ, ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಉದ್ಭವ ಆಗೋದಕ್ಕೂ ಕಾರಣ ಇದೆ. ಅಂಥದ್ದೊಂದು ಟ್ವೀಟ್ ಅನ್ನ ಈಗ ನಾರಾ ಲೋಕೇಶ್ ಮಾಡಿದ್ದಾರೆ. ಆಂಧ್ರದಿಂದ ಓಪನ್ ಆಫರ್ ಕೊಡಲಾಗಿದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಂದಷ್ಟು 8 ಎಕರೆ ವಿಪುಲವಾದಂತಹ ಅವಕಾಶ ಇದೆ, ಜಾಗ ಇದೆ, ಎಲ್ಲವೂ ಇದೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆಫರ್ ಅನ್ನ ಕೊಟ್ಟಿರೋದು. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನವನ್ನ ರದ್ದು ಮಾಡಲಾಗಿದೆ. ಇಲ್ಲಿನ ಹೋರಾಟ ಇದೆಯಲ್ಲ, ಈ ಹೋರಾಟ ಈಗ ಆಂಧ್ರಕ್ಕೆ ಲಾಭ ಮಾಡಿಕೊಡುವಂತ ಸಾಧ್ಯತೆ ಇದೆ. ಏರೋಸ್ಪೇಸ್ ಉದ್ಯಮವನ್ನ ಸೆಳೆಯೋದಕ್ಕೆ ಈಗ ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆ. ಆಂಧ್ರದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ಈಗ ಟ್ವೀಟ್ ಮಾಡಿದ್ದಾರೆ. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳಿಗೆ ಈ ಸುದ್ದಿ ಕೇಳಿ ಬೇಸರವಾಗಿದೆ. ನಿಮಗಾಗಿ ಉತ್ತಮ ಉಪಾಯ ನನ್ನ ಬಳಿ ಇದೆ ಅಂತ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಇಲ್ಲಿನ ಹೋರಾಟ ಅಲ್ಲಿ ಅವ್ರಿಗೆ ಲಾಭ ಆಗ್ತಾ ಇದೆಯಾ ಅನ್ನುವಂತ ವಿಚಾರ ಇಲ್ಲಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾರಾ ಲೋಕೇಶ್.
ನೀವ್ಯಾಕೆ ಆಂಧ್ರ ಪ್ರದೇಶದ ಕಡೆ ಗಮನ ಕೊಡಬಾರದು? ಏರೋಸ್ಪೇಸ್ ಅನ್ನ ಆಂಧ್ರದಲ್ಲಿ ಯಾಕೆ ಮಾಡಬಾರದು? ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿವೆ, ಜಾಗ ಇದೆ, ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂತಹ ಜಾಗ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿರೋದು. ದೇವನಹಳ್ಳಿ ಬಳಿಯ ಭೂಸ್ವಾಧೀನವನ್ನ ರದ್ದು ಮಾಡಿದೆ ಸರ್ಕಾರ. ಅದರ ಬೆನ್ನಲ್ಲೇ ಈಗ ಭೂಸ್ವಾಧೀನ ವಿಚಾರ ಏನಿದೆ ಅದನ್ನ ಕೈ ಬಿಟ್ಟಿದೆ ಸರ್ಕಾರ. ಜೊತೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಹೋರಾಟದಿಂದ ಲಾಭ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಅದು ಆಂಧ್ರಕ್ಕ ಅನ್ನುವಂತ ಪ್ರಶ್ನೆ ಒಂದು ಕಾಡ್ತಾ ಇರೋದು. ಆಂಧ್ರದಿಂದ ಒಂದು ಆಫರ್ ಕೊಟ್ಟಿದ್ದಾರೆ, ಓಪನ್ ಆಫರ್. ನಮ್ಮಲ್ಲಿ 8,000 ಎಕರೆ ಜಮೀನಿದೆ, ಬೆಂಗಳೂರಿಗೆ ವೆರಿ ಕ್ಲೋಸ್ ಬೈ, ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂತ ವಿಚಾರವನ್ನ ಈಗ ಒಂದು ಟ್ವೀಟ್ ಮಾಡಿರೋದು. ಆದ್ರೆ ಓಪನ್ ಆಫರ್ ಅನ್ನ ಕೊಟ್ಟು ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿದೆ, ಅಲ್ಲಿ ಯಾಕೆ ಮಾಡಬೇಕು, ಬದಲಾಗಿ ಇಲ್ಲಿ ಮಾಡಬಹುದಲ್ವಾ ಅನ್ನುವಂತ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿರೋದು. ಏರೋಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯಮವನ್ನ ಸೆಳೆಯೋದಕ್ಕೆ ಆಂಧ್ರ ಸರ್ಕಾರ, ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಉದ್ಭವ ಆಗೋದಕ್ಕೂ ಕಾರಣ ಇದೆ. ಅಂಥದ್ದೊಂದು ಟ್ವೀಟ್ ಅನ್ನ ಈಗ ನಾರಾ ಲೋಕೇಶ್ ಮಾಡಿದ್ದಾರೆ. ಆಂಧ್ರದಿಂದ ಓಪನ್ ಆಫರ್ ಕೊಡಲಾಗಿದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಂದಷ್ಟು 8 ಎಕರೆ ವಿಪುಲವಾದಂತಹ ಅವಕಾಶ ಇದೆ, ಜಾಗ ಇದೆ, ಎಲ್ಲವೂ ಇದೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆಫರ್ ಅನ್ನ ಕೊಟ್ಟಿರೋದು. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನವನ್ನ ರದ್ದು ಮಾಡಲಾಗಿದೆ. ಇಲ್ಲಿನ ಹೋರಾಟ ಇದೆಯಲ್ಲ, ಈ ಹೋರಾಟ ಈಗ ಆಂಧ್ರಕ್ಕೆ ಲಾಭ ಮಾಡಿಕೊಡುವಂತ ಸಾಧ್ಯತೆ ಇದೆ. ಏರೋಸ್ಪೇಸ್ ಉದ್ಯಮವನ್ನ ಸೆಳೆಯೋದಕ್ಕೆ ಈಗ ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆ. ಆಂಧ್ರದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ಈಗ ಟ್ವೀಟ್ ಮಾಡಿದ್ದಾರೆ. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳೇ, ಈ ಸುದ್ದಿ ಕೇಳಿ ಬೇಸರವಾಗಿದೆ, ನಿಮಗಾಗಿ ಉತ್ತಮ ಉಪಾಯ ನನ್ನ ಬಳಿ ಇದೆ ಅಂತ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಇಲ್ಲಿನ ಹೋರಾಟ ಅಲ್ಲಿ ಅವ್ರಿಗೆ ಲಾಭ ಆಗ್ತಾ ಇದೆಯಾ ಅನ್ನುವಂತ ವಿಚಾರ ಇಲ್ಲಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾರಾ ಲೋಕೇಶ್. ನೀವ್ಯಾಕೆ ಆಂಧ್ರ ಪ್ರದೇಶದ ಕಡೆ ಗಮನ ಕೊಡಬಾರದು? ಏರೋಸ್ಪೇಸ್ ಅನ್ನ ಆಂಧ್ರದಲ್ಲಿ ಯಾಕೆ ಮಾಡಬಾರದು? ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿವೆ, ಜಾಗ ಇದೆ, ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂತಹ ಜಾಗ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿರೋದು. ದೇವನಹಳ್ಳಿ ಬಳಿಯ ಭೂಸ್ವಾಧೀನವನ್ನ ರದ್ದು ಮಾಡಿದೆ ಸರ್ಕಾರ. ಅದರ ಬೆನ್ನಲ್ಲೇ ಈಗ ಭೂಸ್ವಾಧೀನ ವಿಚಾರ ಏನಿದೆ ಅದನ್ನ ಕೈ ಬಿಟ್ಟಿದೆ ಸರ್ಕಾರ. ಜೊತೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಹೋರಾಟದಿಂದ ಲಾಭ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಅದು ಆಂಧ್ರಕ್ಕ ಅನ್ನುವಂತ ಪ್ರಶ್ನೆ ಒಂದು ಕಾಡ್ತಾ ಇರೋದು. ಆಂಧ್ರದಿಂದ ಒಂದು ಆಫರ್ ಕೊಟ್ಟಿದ್ದಾರೆ, ಓಪನ್ ಆಫರ್. ನಮ್ಮಲ್ಲಿ 8,000 ಎಕರೆ ಜಮೀನಿದೆ, ಬೆಂಗಳೂರಿಗೆ ವೆರಿ ಕ್ಲೋಸ್ ಬೈ, ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂತ ವಿಚಾರವನ್ನ ಈಗ ಒಂದು ಟ್ವೀಟ್ ಮಾಡಿರೋದು. ಆದ್ರೆ ಓಪನ್ ಆಫರ್ ಅನ್ನ ಕೊಟ್ಟು ನಮ್ಮಲ್ಲಿ ವಿಪುಲವಾದಂತಹ ಅವಕಾಶಗಳಿದೆ, ಅಲ್ಲಿ ಯಾಕೆ ಮಾಡಬೇಕು, ಬದಲಾಗಿ ಇಲ್ಲಿ ಮಾಡಬಹುದಲ್ವಾ ಅನ್ನುವಂತ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿರೋದು. ಏರೋಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯಮವನ್ನ ಸೆಳೆಯೋದಕ್ಕೆ ಆಂಧ್ರ ಸರ್ಕಾರ, ಆಂಧ್ರ ಪ್ರದೇಶ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಉದ್ಭವ ಆಗೋದಕ್ಕೂ ಕಾರಣ ಇದೆ. ಅಂಥದ್ದೊಂದು ಟ್ವೀಟ್ ಅನ್ನ ಈಗ ನಾರಾ ಲೋಕೇಶ್ ಮಾಡಿದ್ದಾರೆ. ಆಂಧ್ರದಿಂದ ಓಪನ್ ಆಫರ್ ಕೊಡಲಾಗಿದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಂದಷ್ಟು 8 ಎಕರೆ ವಿಪುಲವಾದಂತಹ ಅವಕಾಶ ಇದೆ, ಜಾಗ ಇದೆ, ಎಲ್ಲವೂ ಇದೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆಫರ್ ಅನ್ನ ಕೊಟ್ಟಿರೋದು.